ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ಪೀಡಿಯಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಸ್ವಾಗತ. ಇದು ಬ್ಯಾಂಗ್ಳೂರ್ ರಾಕೆಟ್ಸ್ ವರ್ಸಸ್ ಚೆನ್ನೈ ಸ್ಟಿಂಗರ್ಸ್, ಅಂದರೆ RCB ವರ್ಸಸ್ CSK ಒಂದು ಹೈ ವೋಲ್ಟೇಜ್ ಮ್ಯಾಚಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಇರುವ ಸಾಧ್ಯತೆ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಅಂತ ಹೇಳ್ತಾ, ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಚೆನ್ನೈ ಸ್ಕ್ವಾಡ್ ಟೀಮ್ ಆಗಿರುತ್ತೆ. ದೊಡ್ಡ ದೊಡ್ಡ ನೇಮ್ಗಳೆಲ್ಲ ಇದೆ ನೋಡ್ಬೋದು. ಅಷ್ಟೇನು ದೊಡ್ಡ ನೇಮ್ ಇಲ್ಲ, ಬಟ್ ಮಿಡ್ ಪ್ಲೇಯರ್ಸ್ ಇದ್ದಾರೆ. ಕೈರನ್ ಪೊಲಾರ್ಡ್ ಬದಲು ಫ್ಯಾಫ್ ಡು ಪ್ಲೆಸಿಸ್ ಬಂದಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಕೈರನ್ ಪೊಲಾರ್ಡ್ ಮಸಲ್ ಪುಲ್ ಇಂದ ಅವರು 3 ಮ್ಯಾಚಸ್ ಅನ್ಅವೈಲಬಲ್ ಆಗಿದ್ದಾರೆ. ಸೊ ಅದಕ್ಕೆ ಫ್ಯಾಫ್ ಡು ಪ್ಲೆಸಿ ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಆಪ್ಷನ್ ಇಟ್ಕೊಂಡು ನಾವು ಈ ಪಂದ್ಯನ ಆ್ಯಕ್ಚುಲಿ ನಾನು ಇದು 4.1 ಬಾಲ್ಸಿಂದ ರೆಸ್ಯೂಮ್ ಆಗ್ತಿದೆ. ಸಾರಿ, ಯಾಕೆಂದರೆ ನಾನು ಡ್ಯೂ ಟು ಸಮ್ ರೀಸನಿಂದ ಓಕೆ ಒಂದು ನಿಮಿಷ ಮತ್ತೆ ಹೇಳ್ತೀನಿ. ದಟ್ಸ್ ಮತ್ತೊಂದು 4 ಹೋಗಿದೆ AB ಡಿ ವಿಲಿಯರ್ಸ್ ಕಡೆಯಿಂದ. ಸೊ ರೀಸನ್ ಏನಂದರೆ, ನಾನು 19 ಓವರಿಂದ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಇನ್ನಿಂಗ್ಸ್ನ. ಅಂದರೆ RCB ಬೌಲಿಂಗ್ 19 ಓವರ್ಸಿಂದ ಸ್ಟಾರ್ಟ್ ಮಾಡಿದೆ. ಅದು ಏನಾಯ್ತು ಅಂದರೆ, ಡ್ಯೂ ಟು ಸಮ್ ರೀಸನ್ ಆಡಿಯೋನೇ ರೆಕಾರ್ಡ್ ಆಗಿರಲಿಲ್ಲ. ಮತ್ತೆ ಸೆಟ್ಟಿಂಗ್ಸ್ ಹೋಗಿ ನಾನು ಮೈಕ್ ಎನೇಬಲ್ ಮಾಡಿ ಹಿಂಗೆ ಮಾಡುವಾಗ ನಂಗೆ ಗೊತ್ತಾಗಿದೆ ಮತ್ತೆ 4 ಅವರ್ಸ್ ಹಾಗೆ ನಾನು ಆಡ್ತಾಯಿದ್ದೀನಿ. ಸುಮ್ಮನೆ ನನ್ನ ಎನರ್ಜಿ, ಕಮೆಂಟ್ರಿ ಎಲ್ಲ ವೇಸ್ಟ್ ಆಗಿತ್ತು. ಸೊ ಈಗ ಎಲ್ಲ ಪರ್ಫೆಕ್ಟಾಗಿ ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಬ್ಯಾಂಗ್ಳೂರ್ ರಾಕೆಟ್ಸ್ 84 ಹೊಡೆದಿದ್ದಾರೆ. ಗಾಳಿಯಲ್ಲಿ ಚೆಂಡು, ಆದರೆ ಡಬಲ್ಸ್ ಯಾಕೋ ರಿಸ್ಕಿ ಥರ ಕಾಣ್ತಾ ಇದೆ. ಇಲ್ಲ, ದೇ ವಿಲ್ ರೀಚ್ ಸೇಫ್ಲಿ. ಸೊ ಚೆನ್ನೈ ಸ್ಟಿಂಗರ್ಸ್ ಬಗ್ಗೆ ಮಾತಾಡಿದ CSK ಅವರು ಜಾಸ್ತಿ ಏನು ಹೊಡಿಲಿಲ್ಲ, 179 180 ಅಷ್ಟೇ. ಸೊ ನಾವು ಆಲ್ರೆಡಿ 4.3 ಓವರ್ಸಿಗೆ 82 ಹೊಡೆದಿದ್ದೀವಿ. ದೇರ್ಸ್ ಅನದರ್ ಒನ್, ಮತ್ತೊಂದು ಬಂತು. ಸೌತ್ ಆಫ್ರಿಕನ್ ಲೆಜೆಂಡ್ಸ್ ಇಬ್ಬರು ಇದ್ದಾರೆ, ಫ್ಯಾಫ್ ಹಾಗೂ AB ಡಿ ವಿಲಿಯರ್ಸ್. ಅವರಿಬ್ಬರೇ ಮ್ಯಾಚ್ ಮುಗಿಸುವ ಹಾಗೆ ಕಾಣ್ತಾ ಇದೆ. 92 ರನ್ಸ್ ಫ್ರಮ್ 92 ಬಾಲ್ಸ್. AB ಡಿ ವಿಲಿಯರ್ಸ್ ಆನ್ ಸ್ಟ್ರೈಕ್. ಮತ್ತೊಂದು ಅದ್ಭುತವಾದ ಹೊಡೆತ. ವರುಣ್ ಆರೋನ್ ಅವರು ತಮ್ಮ ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದರು. ಓಕೆ 88 ರನ್ಸ್ ಇನ್ 91 ಬಾಲ್ಸ್. ಸೊ ಮ್ಯಾಚ್ ಬೇಗ ಮುಗಿಯುವ ಎಲ್ಲ ಸಾಧ್ಯತೆ ಥರ ಕಾಣ್ತಾ ಇದೆ, ಯಾಕೆಂದರೆ ಆ ಥರ ಫಾರ್ಮಲ್ಲಿದ್ದಾರೆ. ಮತ್ತೊಂದು ಹೋಗ್ಬೋದು. ಎಸ್, ಮತ್ತೊಂದು. ಆ್ಯಸ್ ಐ ಸೆಡ್, ವರುಣ್ ಆರೋನ್ ಅವರು. ಓಕೆ ಒಂದು ನಿಮಿಷ, ವರುಣ್ ಆರೋನ್ ಅವರು ಯಾಕೋ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ರವಿ ಜಡೇಜಾ ಇಂಟು ದಿ ಅಟ್ಯಾಕ್ ನಾವು, ಸ್ಪಿನ್ನರ್ ಇಂಟು ದಿ ಅಟ್ಯಾಕ್. ಸೊ ರಿಕ್ವೈರ್ಡ್ 105. ಸೊ ಸ್ಪಿನ್ನರಿಂದ ಆದರೂ ಏನಾದರೂ ಗೇಮ್ ಚೇಂಜ್ ಮಾಡೋಕ್ಕೆ ಆಗುತ್ತಾ ಅವರಿಗೆ, ನೋಡೋಣ ಬನ್ನಿ. ಮುಂದೆ ಬಂದು ಆರಾಮ್ಸೆ ಶಾಟ್, ದ್ಯಾಟ್ಸ್ ಗಾನ್ ಫಾರ್ 4. ಫ್ಯಾಫ್ ಡು ಪ್ಲೆಸಿ ಅವರು ಹೊಡೆದಿದ್ದಾರೆ. ಸೊ ಇದು 10 ಓವರ್ ಒಳಗೆ ಮುಗಿಯೋ ಥರ ಕಾಣ್ತಾ ಇದೆ. ಪಾರ್ಟ್ನರ್ಶಿಪ್ ನೋಡ್ಬೋದು, 50 ಆಫ್ 12 ಬಾಲ್ಸ್ ಓನ್ಲಿ. ಫ್ಯಾಫ್ ಡು ಪ್ಲೆಸಿ ಕರೆಂಟ್ ಸೌತ್ ಆಫ್ರಿಕನ್ ಕ್ಯಾಪ್ಟನ್ ಆ್ಯಂಡ್ ಕರೆಂಟ್ ಸೌತ್ ಆಫ್ರಿಕನ್ ಅಂದರೆ ವರ್ಲ್ಡ್ ಕಪ್ ಕ್ಯಾಪ್ಟನ್ ಹೇಳಿದ್ದು. ಪ್ರೆಸೆಂಟ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆ್ಯಂಡ್ ಫಾರ್ಮರ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಇಬ್ಬರು ಜಮಾಯಿಸ್ತವ್ರೆ RCB ಸ್ಕ್ವಾಡಲ್ಲಿ. ಸೊ ಮತ್ತೊಂದು ಹೋಗುತ್ತೆ. ಯಾಕೆ ಅದೇ ಮಿಸ್ಟೇಕ್ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೊಂದು 4. ಸೊ ಬ್ಯಾಕ್ ಟು ಬ್ಯಾಕ್ 4 ಹೊಡೆದಿದ್ದಾರೆ ಫ್ಯಾಫ್ ಡು ಪ್ಲೆಸಿ ಅವರು. ಮತ್ತೊಂದು ಹೋಗಿ ಸಿಕ್ಬೋದಾ ಇಲ್ಲಿ? ಮತ್ತೊಂದು 6. ಓ ಮೈ ಗಾಡ್. ಓಕೆ ಕಮೆಂಟ್ರಿ ಕೇಳ್ತಿರ್ಬೋದು ನಿಮಗೆ. ಮತ್ತೊಂದು 4. ರವಿ ಜಡೇಜಾ 18 ರನ್ಸ್ ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನೂ 2 ಬಾಲ್ಸ್ ಇದೆ, ಎಷ್ಟು ಬರುತ್ತಾ ಅಥವಾ ಅಂತ ಗೊತ್ತಿಲ್ಲ. ಫ್ಯಾಫ್ ಡು ಪ್ಲೆಸಿ ಅವ್ರದ್ದು ಎಷ್ಟಾಯಿತು? ಅರ್ಧ ಶತಕ ಹೊಡೆಯುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಫ್ಯಾಫ್ ಡು ಪ್ಲೆಸಿ ಅವರು 40 ರನ್ಸ್, ಇನ್ನು 10 ರನ್ ಅಷ್ಟೇ ಇರೋದು. ಆ್ಯಂಡ್ ಮತ್ತೊಂದು ಬೌಂಡ್ರಿ ಹೋಗುವ ಸಾಧ್ಯತೆ ಇದೆ. ಬ್ಯೂಟಿಫುಲ್ ಶಾಟ್.
ಟು ದ ಫೋ. ವಿಡಿಯೋ ಬೇಗ ಮುಗಿಯೋ ಥರ ಕಾಣ್ತಾ ಇದೆ, ಸಾರಿ ಗೈಸ್. ನಿಮಗೆ ನಾನು ಬೌಲಿಂಗ್ ಕೂಡ ನಾನು ತೋರಿಸಿದೆ, ಬಟ್ ಹಣೆ ಬರ ಚೆನ್ನಾಗಿಲ್ಲ, ಅದಕ್ಕೆ ಅದು ಸರಿ ರೆಕಾರ್ಡ್ ಆಗಲಿಲ್ಲ. ಬ್ಯೂಟಿಫುಲ್ ಶಾಟ್, ಇಟ್ಸ್ ಗಾನ್ ಫಾರ್ 6. ಫ್ಯಾಫ್ ಡು ಪ್ಲೆಸಿಸ್ ಅವ್ರದ್ದು 50 ಕಂಪ್ಲೀಟ್ ಆಗಿದೆ. 50 ಹಾಫ್ ಸೆಂಚುರಿ ಬ್ರಿಂಗ್ಸ್ ಅಪ್ ಫಾರ್ ಫ್ಯಾಫ್ ಡು ಪ್ಲೆಸಿಸ್. ಅವರು ಕೆರನ್ ಪೊಲಾರ್ಡ್ಗೆ ರಿಪ್ಲೇಸ್ಮೆಂಟ್ ಆಗಿ ಬಂದರು. ಅವರು ತಮ್ಮ ವ್ಯಾಲ್ಯೂನ ಪ್ರೂವ್ ಮಾಡ್ತಿದ್ದಾರೆ. 9 4s and 2 6s, 50 of 13 balls, ಫಾಸ್ಟೆಸ್ಟ್ 50. ಓ ಮೈ ಗಾಡ್. ತಮ್ಮ ಫಾರ್ಮರ್ ಟೀಮ್ CSK ಅವರ ಎದುರಿಗೆ ಜಾಲಾಡ್ತಿದ್ದಾರೆ ಫ್ಯಾಫ್ ಡು ಪ್ಲೆಸಿಸ್ ಅವರು. ಮಾರ್ಕಸ್ ಸ್ಟಾಯ್ನಿಸ್ ಇನ್ ಟು ದಿ ಅಟ್ಯಾಕ್ ನಾವು. ಸೊ ರವಿ ಜಡೇಜಾ ಅವ್ರದ್ದು ಓವರ್ ಎಷ್ಟಾಯ್ತು ಅಂತ ನೋಡಬೇಕಿತ್ತಲ್ಲ. AB ಡಿ ವಿಲಿಯರ್ಸ್ ಲಿಟ್ರಲಿ ಎವ್ರಿ ಬಾಲ್ ಬೌಂಡ್ರಿ ಬರ್ತಾ ಇದೆ ಈಗ, ಅಷ್ಟು ಗುಡ್ ಟಚ್ಚಲ್ಲಿದ್ದಾರೆ. ಸೊ ಸ್ಕೋರ್ ಕಾರ್ಡ್ ನೋಡೋಣ. ಬೌಲಿಂಗ್ ಸ್ಕೋರ್ ಕಾರ್ಡ್, ರವಿ ಜಡೇಜಾ ಅವರು 28 runs ಫ್ರಮ್ 1 over. ಓಕೆ 52 runs ಫ್ರಮ್ 83. ಕಪಲ್ ಆಫ್ ಕ್ವಿಕ್ ವಿಕೆಟ್ಸ್ ಕ್ಯಾನ್ ಡೂ ದ ಜಾಬ್ ಹಿಯರ್. ಹೇಳಬೇಕಂದ್ರೆ ಗೇಮ್ ಸ್ಲೋ ಮಾಡೋಕ್ಕೆ ಒಂದು ಕಪಲ್ ಆಫ್ ಕ್ವಿಕ್ ವಿಕೆಟ್ಸ್ ಬೇಕು. ಯಾಕೆ ಇವ್ರು ಈ ಥರ ಆಡ್ತಿದ್ದಾರೆ AB ಡಿ ವಿಲಿಯರ್ಸ್? ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಶಾಟ್ ಫ್ರಮ್ ಹಿಮ್. ಪವರಿಂದ ಹೊಡಿಬೇಕಿತ್ತಲ್ಲ, ಜಸ್ಟ್ ಟೈಮಿಂಗ್ ಏನು ಕರೆಕ್ಟ್ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಫ್ ಡು ಪ್ಲೆಸಿಸ್ ಯುನೀಕ್ ಶಾಟ್ ಹೊಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇರಲಿ, ಈಗ ಒಂದು ಮೇಡನ್ ಆದರೂ ನಮಗೇನು ಪ್ರೆಷರ್ ಇಲ್ಲ. ಮ್ಯಾಚ್ ನಮ್ಮ ಕೈಯಲ್ಲೇ ಇದೆ. ನೋಡಿ, ಲೆಗ್ ಸೈಡ್ ಕ್ಲೀನ್ ಇದೆ. ವಾಟ್ಸ್ ಹ್ಯಾಪ್ನಿಂಗ್? ಓ, ರನ್ ಔಟ್ ಅಪೀಲ್. ಥರ್ಡ್ ಅಂಪೈರ್ ಹೀಗೆ ಹೋಗಿದ್ದಾರೆ. ಸೊ ಇದು ಒಂಥರ ರೋಮಾಂಚನ. ಆ್ಯಂಡ್ ಇಟ್ಸ್ ಔಟ್. ಅನ್ಫಾರ್ಚುನೇಟ್. AB ಡಿ ವಿಲಿಯರ್ಸ್ ಅವರು 50 ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ರನ್ ಔಟ್ ಆಗಿದ್ದಾರೆ. ಸೊ ಸ್ಯಾಡ್. ಮಿಸ್ಟರ್ 360 ಅವರು ನಿಂತು ಫಿನಿಷ್ ಮಾಡಬೇಕಿತ್ತು ಮ್ಯಾಚ್ನ, ಬಟ್ ಒಳ್ಳೆ ಪಾರ್ಟ್ನರ್ಶಿಪ್. (31 of 8). ಇಷ್ಟು ಕೃಣಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚ್ ಹೀರೋ ಬರ್ತಾ ಇದ್ದಾರೆ. ಸೊ ಅಂದರೆ ಫ್ಯಾಫ್ ಡು ಪ್ಲೆಸಿಸ್ ಅವರು ತಮ್ಮ ಸ್ಪಾಟನ್ನು ಫಿಕ್ಸ್ ಮಾಡಿದರೆ ಹೇಗೆ ಟೀಮಲ್ಲಿ, ಅಥವಾ ಯಾರ ಬದಲು ಫ್ಯಾಫ್ ಡು ಪ್ಲೆಸಿಸ್ ಹಾಕೋದು ಅಂತ ಗೊತ್ತಾಗ್ತಿಲ್ಲ. ಜೋಸ್ ಬಟ್ಲರನ್ನು ತೆಗೆಯೋದಾ ಅಥವಾ ಇವ್ರನ್ನ ಯಾರನ್ನು ಜೋಫ್ರಾ ಆರ್ಚರನ್ನು ತೆಗೆಯೋದಾ? ಜೋಫ್ರಾ ಆರ್ಚರ್ ಬೇಕು, ಐ ಗೆಸ್ ಜೋಸ್ ಬಟ್ಲರ್ ತೆಗಿಬೇಕಾಗ್ತದೆ. ಯಾಕೆ ಇವ್ರು ಈ ಥರ ಆಡ್ತಿದ್ದಾರೆ? ಕೈಯಲ್ಲಿ ಶಕ್ತಿ ಇಲ್ದವ್ರ ಥರ ಯಾಕೆ ಬೀಸ್ತಿದ್ದಾರೆ ಬ್ಯಾಟ್ ಸ್ವಿಂಗ್ ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ. ಇರಲಿ, ಆರಾಮಾಗಿ ಆಡ್ಬೋದು. ಮತ್ತು ಯಾರ್ಕರ್ ಹಾಕೋ ಪ್ರಯತ್ನ, ಲೆಗ್ ಸೈಡ್ ಯಾರ್ಕರ್ ಹಾಕೋ ಪ್ರಯತ್ನ. ದ್ಯಾಟ್ಸ್ ಗಾನ್ ಫಾರ್ 6. ಸ್ಮ್ಯಾಶ್ಡ್ ಇಟ್ ಬ್ಯೂಟಿಫುಲಿ. ಫ್ಯಾಫ್ ಡು ಪ್ಲೆಸಿಸ್ ಅವರು ವರುಣ್ ಆರೋನ್ ಮತ್ತೆ, ಓಹ್ ಮೈ ಗಾಡ್, ಅವ್ರದ್ದು 100 ಕಂಪ್ಲೀಟ್ ಆಗುತ್ತೆ ನೋಡಿ. 3.1 ಓವರ್ಸಿಗೆ 67. ಬೌನ್ಸರ್ ಹಾಕೋ ಪ್ರಯತ್ನ, ಅಪ್ಪರ್ ಕಟ್ ಹೊಡೆಯುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಕ್ಯಾಚ್ ಇಸ್ ದ ಕಾಲ್. ಇಲ್ಲಿ ಯಾರಿಲ್ಲ, 2 runs ಅಂತೂ ಬರ್ತಾರೆ. ಫಸ್ಟ್ ಬೌನ್ಸ್, ವಾರ್ನಿಂಗ್ ಬಂದಿದೆ. ಮತ್ತು ಅದೇ ಬಾಲ್ ಹಾಕೋ ಪ್ರಯತ್ನ, ಆದರೆ ಚೂರೀಚೆ ಸ್ವಿಂಗ್ ಹಾಕಿದ್ದಾರೆ.
Very well bowled, just to the fielder. Krunal Pandya on strike. ಸಿಂಗಲ್ ಅಲ್ಲೇ ಈಗ ಸ್ಟ್ರೈಕ್ ರೊಟೇಟ್ ಮಾಡ್ತಿದ್ದಾರೆ. 39 runs in 74 balls. ಸೊ ಫ್ಯಾಫ್ ಡು ಪ್ಲೇಸಿಯವ್ರು ಲಿಟ್ರಲಿ ಎವ್ರಿ ಮ್ಯಾಚಲ್ಲಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಕೃಣಾಲ್ ಪಾಂಡೆ ಈಗ ಅವರು ಸ್ಟ್ರೈಕಲ್ಲಿದ್ದಾರೆ, ಗ್ರೌಂಡಲ್ಲಿ ಹೊಡೆದಿದ್ದಾರೆ. ಒಳ್ಳೆ ಕಂಬ್ಯಾಕ್ ಮಾಡಿದರು ವರುಣ್ ಅರುಣ್ ಅವರು. ಬಟ್ 73 runs 4 overs. ಇಟ್ಸ್ ವೆರಿ 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 ಎಕ್ಸ್ಪೆನ್ಸಿವ್. ರವಿ ಜಡ್ಡು ಅವರು ವಾಪಸ್ ಬಂದಿದ್ದಾರೆ. 1 over 28 runs ಹೊಡೆಸ್ಕೊಂಡು ಈಗ ಕಮಾಲ್ ಮಾಡ್ಬೋದಾ? ಕೃಣಾಲ್ ಪಾಂಡ್ಯ ಸ್ಟ್ರೈಕಲ್ಲಿದ್ದಾರೆ. ನೋ ಸಾರಿ, ಟೈಮಿಂಗ್ ಓಕೆ. ಅಂಪೈರ್ ಕೂಡ ನಮ್ಮ ಕಷ್ಟ ಅರ್ಥ ಮಾಡಿಕೊಂಡ್ರು. ಮತ್ತು ಅದೇ ಬಾಲ್ ಹಾಕೋ ಪ್ರಯತ್ನ, ಹಿಂದೆ ಹೊಡೆಯೋ ಸಾಧ್ಯತೆ ಇದೆ. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. ಈಸಿ ಪಿಕ್ಕಿಂಗ್ಸ್ ಫಾರ್ ಕೃಣಾಲ್ ಪಾಂಡ್ಯ. ಆ್ಯಂಡ್ ಬ್ಯಾಡ್ ನೈಟ್ ಫಾರ್ ರವೀಂದ್ರ ಜಡೇಜಾ ಕಂಟಿನ್ಯೂಸ್. ರವೀಂದ್ರ ಜಡೇಜಾ ಅವರು ಫಸ್ಟ್ ಓವರಿಂದ ಇಲ್ಲಿ ತನಕ ಎಲ್ಲ ಬೌಂಡ್ರೀಸ್, ಒಂದು ಕೂಡ ಸಿಂಗಲ್ ಡಬಲ್ ಅಥವಾ ಡಾಟ್ ಹಾಕಲಿಲ್ಲ. ಸೊ ಈ ಓವರ್ ಏನು ಮಾಡ್ತಾರೆ ನೋಡೋಣ. ಮತ್ತೊಂದು 4. ಕೃಣಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚ್ 6 balls ಎಲ್ಲ 4 runs ಹೊಡೆದಿದ್ದಾರೆ. ಈ ಮ್ಯಾಚ್ ಆಲ್ರೆಡಿ 2 ball 2 4 ಹೊಡೆದಿದ್ದಾರೆ. ದಿಸ್ ಮ್ಯಾನ್ ಇಸ್ ಅನ್ಸ್ಟಾಪಬಲ್. ಹಾರ್ದಿಕ್ ಪಾಂಡ್ಯನು ಮೀರಿಸ್ಬೋದು ಇವರು ಮನ್ಸು ಮಾಡಿದರೆ. ಓಕೆ, ಸೊ ಈಚೆ ಹಾಕಿದ್ದಾರೆ ಈಗ. ಅಲ್ಲ, ಐ ಡೋಂಟ್ ನೋ ವೈ ಬ್ಯಾಕ್ ಲಿಫ್ಟ್ ಯಾಕೆ ಸರಿ ಬರ್ತಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಮೇಲ್ ಹೊಡೆಯೋ ಪ್ರಯತ್ನ, ಕ್ಯಾಚ್ ಇಸ್ ದ ಕಾಲ್. ಸೊ ಯುನಿಕ್ಕಾಗಿ ಟ್ರೈ ಮಾಡೋಕ್ಕೆ ಹೋದರು, ಬಟ್ ಮಿಷನ್ ಫೇಲ್ಡ್ ಆಯಿತು. ಇಲ್ಲಿ ಕೃಣಾಲ್ ಪಾಂಡ್ಯ ಅವರು 13 of 7 ಕ್ವಿಕ್ ಕ್ಯಾಮಿಯೋ ಫೈರಿಂಗ್ ಮಾಡಿ ಹೋಗಿದ್ದಾರೆ. ಸಮಥಿಂಗ್ ಟು ಸೆಲೆಬ್ರೇಟ್ ಫಾರ್ ಚೆನ್ನೈ ಸ್ಟಿಂಗರ್ಸ್ CSK. ಸೊ ಜೋಫ್ರಾ ಆರ್ಚರ್ out is the appeal and it's not out. ಜೋಫ್ರಾ ಆರ್ಚರ್ ಈಗ ಸ್ಟ್ರೈಕ್ ಬಂದಿದ್ದಾರೆ. ರವೀಂದ್ರ ಜಡೇಜಾ ಕೊನೆಗೂ ಒಂದು ವಿಕೆಟ್ ತಗೊಂಡಿದ್ದಾರೆ ಹೇಳಬೇಕು ಅಂದರೆ. ದೇ ಕಾಲಿಂಗ್ ಫಾರ್ 2 and they get it. Okay guys, so 156 for 5 ಮಾರ್ಕಸ್ ಸ್ಟೋಯ್ನಿಸ್ ಅವ್ರು ಬಂದಿದ್ದಾರೆ. ಸೊ ರಿಕ್ವೈರ್ಡ್ ರನ್ ರೇಟ್ 2. ಸೊ ನಾವು 10. ಓಕೆ ಮಿಸ್ ಹೊಡೆದಿದ್ದಾರೆ. ಸೊ ನಾವು ಕೂಲಾಗಿ ಕಾಮಾಗಿ ಆಡಿದ್ರು ಏನಾಗಲ್ಲ. ಜಸ್ಟ್
ಚೂರು ಲೋ ಹಾಕಿದರೆ ಸ್ಟಂಪ್ಸ್ ಹೋಗೋ ಚಾನ್ಸಸ್ ಇತ್ತು. ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂತ ಗೊತ್ತಿಲ್ಲಲ್ಲ. ಜೋಫ್ರಾ ಆರ್ಚರ್ ಗ್ಯಾಪಲ್ಲಿ ಹೊಡೆದಿದ್ದಾರೆ. ಔಟ್ ಇಸ್ ದ ಅಪೀಲ್. ಇಟ್ಸ್ ನಾಟ್ ಔಟ್. ಫ್ಯಾಬ್ ಫೋರ್ದೊಂದು ಹೆಚ್ಚಂದರೆ 83 ಆಗ್ಬೋದು. 100 ಮಾಡಬೇಕು ಅಂತಿದ್ದೆ. ಇರಲಿ, ಅದು ಈ ಥರನ. ಸೊ AB ಡಿ ವಿಲಿಯರ್ಸ್ ಹಾಗೂ ಫ್ಯಾಫ್ ಡುಪ್ಲೆಸಿಸ್ ಅವ್ರದ್ದು 80 ಪಾರ್ಟ್ನರ್ಶಿಪ್ ಆಗಿದೆ. ದ್ಯಾಟ್ಸ್ ರಿಯಲಿ ಗ್ರೇಟ್. ದ್ಯಾಟ್ಸ್ ಬ್ಯೂಟಿಫುಲ್ ಫ್ರಮ್ ಜೋಫ್ರಾ ಆರ್ಚರ್. ಯೂನಿಕ್ ಶಾಟ್ ಟ್ರೈ ಮಾಡೋಕ್ಕೆ ಹೋಗಿ ಈ ಟೈಮ್ ಸಕ್ಸಸ್ಫುಲ್ ಆಗಿದ್ದೀನಿ. ಕೃಣಾಲ್ ಪಾಂಡ್ಯ ಅವರು ಫೇಲ್ ಆಗಿದ್ದಾರೆ, ಜೋಫ್ರಾ ಆರ್ಚರ್ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಟು ಬಿ ಆನೆಸ್ಟ್, ಕೃಣಾಲ್ ಪಾಂಡ್ಯದ ಏನಾದರೂ ಲಾ ಆಫ್ ಶಾಟ್, ಸೊ ಹಾಗೆ ಇವ್ರದ್ದು ಸೇಫ್ ಆಗಿತ್ತು ಶಾಟ್. ಮಿಸ್ ಆಗಿದೆ. Jofra Archer on strike. No. ಮತ್ತೆ ಮಿಸ್ ಶಾಟ್. ಸೊ ಪ್ಲೇಯರ್ಸ್ ಕೂಡ ಕ್ಯಾಚ್ ಬರುತ್ತೆ ಅಂತ ಕೂಗ್ತಿದ್ದಾರೆ, ಬಟ್ ಕ್ಯಾಚಿಗೆ ಬರೋದು ಕಾಣ್ತಿಲ್ಲ. ಇದು 4 ಹೋಗಿದೆ. ಫ್ಯಾಫ್ ರಿಯಲಿ ಇಂಪಾರ್ಟೆಂಟ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಫೈನಲಲ್ಲಿ ಏನು ಒಳ್ಳೆ ಪ್ರದರ್ಶನ ನೀಡದೇ ಇರ್ಬೋದು, ಬಟ್ ಅವರು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಲಾಸ್ಟ್ ಆಕ್ಷನ್ ಸೀಸನಲ್ಲಿ ಇವರೇ ಹೈಯೆಸ್ಟ್ ರನ್ ಸ್ಕೋರರ್ RCB ಕಡೆಯಿಂದ. ಅದಕ್ಕೆ ನಾನು ಈ ವರ್ಷ ಕೂಡ ತಗೊಂಡೆ. ದ್ಯಾಟ್ಸ್ ಬ್ಯೂಟಿಫುಲ್ ಫಾರ್ 6. 4 ರನ್ಸ್ ಅಷ್ಟೇ ಬೇಕಂತ ಅನಿಸುತ್ತೆ. 4 ರನ್ಸ್ ಬೇಕು. 5 ರನ್ಸ್. ಓಕೆ, 5 ರನ್ಸ್ ಫ್ರಮ್ 54 balls. Jofra Archer on strike. ಸೊ ಗ್ಯಾಪ್ ಒಳ್ಳೆ ಇದೆ. ಡೈವ್, ಎಸ್. ಫ್ಯಾಫ್ ಡುಪ್ಲೆಸಿ ಮಿಸ್ಟರ್ 360 ಶಾಟ್ ಅವ್ರು ಹೊಡಿಬೋದಾ? ನೋ. 4 runs in 54 balls. Can Faf finish off in style? Can he finish off in style? They're calling for 2 and they will get it. 2 runs ಬೇಕು ಈಗ. And Faf ಅವರು 71. Big appeal and that's not out. 1 run ಬೇಕು ಈಗ. ಒಂದೇ 1 run ಬೇಕು. Jofra Archer on strike. And that's the winning run, guys. They're calling for 2.
ಸುಮ್ಮನೆ ಅಧಿಕ ಪ್ರಸಂಗ ಮಾಡೋಕ್ಕೆ ಹೋದೆ, ಔಟ್ ಆದೆ, ಇರಲಿ. ಸೊ ದಟ್ ನಾಟ್ ಮ್ಯಾಟರ್. ಬ್ಯಾಂಗ್ಳೂರ್ ರಾಕೆಟ್ಸ್ RCB won by 4 wickets. ಥ್ಯಾಂಕ್ಸ್ ಟು ಜೋಫ್ರಾ ಆರ್ಚರ್, ಡು ಪ್ಲೇಸಿ. ಜೋಫ್ರಾ ಆರ್ಚರ್ ಕೂಡ ಒಂದು 16 of 11 ಒಂದು ಇಂಪಾರ್ಟೆಂಟ್ ಕೆಮ್ಯೂ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಜೋಸ್ ಬಟ್ಲರ್ ಒಂದು ಸಿಂಗಲ್ ಡಿಜಿಟ್ ಬಿಟ್ಟರೆ ಇನ್ನೆಲ್ಲ ಡಬಲ್ ಡಿಜಿಟ್ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಓಕೆ, ಬೌಲಿಂಗ್ ಸ್ಕೋರ್ ಕಾರ್ಡ್ ನೋಡಬೇಕಾದ್ರೆ ಯಾರು ಅಂದರೆ ಒಳ್ಳೆ ಟಾಪ್ ಪರ್ಫಾರ್ಮರ್ ಬೌಲರ್ಸಲ್ಲಿ ಇವರು ಫ್ಯಾಫ್ ಡು ಪ್ಲೆಸಿ. ಓಕೆ, ಫ್ಯಾಫ್ ಡು ಪ್ಲೆಸಿ ಹಾಗೂ ಹರ್ಭಜನ್ ಸಿಂಗ್ ಅಥವಾ 8.67 ಇವ್ರು ಯಾರು, ಉಮೇಶ್ ಯಾದವ್ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ವೈಟ್ ಚಹಲು ಕೂಡ. ಓಕೆ, ಬ್ಯಾಂಗ್ಳೂರ್ ರಾಕೆಟ್ಸ್ ವಿನ್ ಬೈ 4 wickets. ದೇ ರಿಮೈನ್ ಆನ್ ಟಾಪ್. ಈಗ ನಮ್ಮ ಮ್ಯಾನ್ ಆಫ್ ದ ಮ್ಯಾಚ್ ಮಿಸ್ಟರ್ ಫ್ಯಾಫ್ ಡು ಪ್ಲೆಸಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ ಫ್ಯಾಫ್, ನಿಮಗೆ ಏನಂತೀರಿ ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ? ಸೊ ನನಗೆ ಕರಣ್ ಪೊಲಾರ್ಡ್ ಅವರ ಜಾಗಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಅದನ್ನು ತುಂಬ ಸದುಪಯೋಗಪಡಿಸ್ಕೊಂಡೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದೆ, ಥ್ಯಾಂಕ್ ಯು. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಬ್ಯಾಂಗ್ಳೂರ್ ರಾಕೆಟ್ಸ್ ವಿನ್ ಬೈ 4 wickets. ಹೈಲೈಟ್ಸ್ ಅನ್ನೋದು ಸೇವ್ ಮಾಡೋಣ. ಓಕೆ, ಆ್ಯಂಡ್ ಈಗ ಸ್ವಲ್ಪ ಇದು ನೋಡೋಣ ನೆಕ್ಸ್ಟ್ ಮ್ಯಾಚ್. ಓಕೆ, ಕೃಣಾಲ್ ಪಾಂಡ್ಯ ಕೂಡ ಅನ್ಅವೈಲೇಬಲ್ ಫಾರ್ ನೆಕ್ಸ್ಟ್ 2 matches. ದಿಸ್ ಈಸ್ ಅ ಹ್ಯೂಜ್ ಬ್ಲೋ. ಇದೇನು ಇವ್ರು ಬೇಕಂತಾರೆ ಹಾಕ್ತಿದ್ದಾರೆ ಈ ಥರ ಕೀ ಪ್ಲೇಯರ್ಸನ್ನು ತೆಗೆಯೋದು? ವಾಟ್ ಈಸ್ ದಿಸ್? ಸೊ ಕೃಣಾಲ್ ಪಾಂಡ್ಯ ಹಾಗೂ ಕೆರಾನ್ ಪೊಲಾರ್ಡ್ ಇಂಪಾರ್ಟೆಂಟ್ ಕೀ ಪ್ಲೇಯರ್ಸೇ ನೆಕ್ಸ್ಟ್ 2 matchesಗೆ ಅನ್ಅವೈಲೇಬಲ್ ಆಗಿದ್ದಾರೆ. ಸೊ ಪ್ರೆಷರ್ ಇರುತ್ತೆ, ನಮಗೆ ತುಂಬ ಪ್ರೆಷರ್ ಇರುತ್ತೆ. ಅದು ಕೂಡ ತುಂಬ ಥ್ರಿಲ್ಲಿಂಗ್ ಕೂಡ ಇರ್ಬೋದು ಮ್ಯಾಚ್. ಓಕೆ, ಸೊ ಇದು ಇಂಜುರಿ ಲಿಸ್ಟ್, ಇಂಜುರಿ ಅಪ್ಡೇಟು. ಸ್ಟ್ಯಾಂಡಿಂಗ್ಸ್ ನೋಡೋದಾದರೆ ಬ್ಯಾಂಗ್ಳೂರ್ ರಾಕೆಟ್ಸ್ ಸ್ಟೇ ಆನ್ ಟಾಪ್. ನೆಟ್ ರನ್ ರೇಟ್ 10. ಮೈ ಗಾಡ್, ಏನದು ನೆಟ್ ರನ್ ರೇಟ್. ಸೊ ಸೆಕೆಂಡ್ ರಾಜಸ್ಥಾನ್ ರೈಫಲ್ಸ್ ಇದ್ದಾರೆ, ಪಂಜಾಬ್ ಬ್ಲಾಸ್ಟರ್ಸ್, ಹೈದ್ರಾಬಾದ್ ಹೀರೋಸ್. ಸೊ ಇದು ಟಾಪ್ 4 ಆದಂಥ ಟೀಮ್. ಸ್ಟ್ಯಾಟ್ಸ್ ನೋಡಬೇಕಾದ್ರೆ ಹೈಯೆಸ್ಟ್ ರನ್ ಶಿಖರ್ ಧವನ್ ಅವರ ಹೆಸರಲ್ಲಿದೆ. ಆ್ಯಂಡ್ ಹೈಯೆಸ್ಟ್ ವಿಕೆಟ್ಸ್ ಮಾರ್ಕಸ್ ಸ್ಟಾಯ್ನಿಸ್ ಅವರ ಕೈಯಲ್ಲಿದೆ. ಸೊ ಪಾಲಿ ಅವರು ನೆಕ್ಸ್ಟ್ ಮ್ಯಾಚ್ ಅನ್ಅವೈಲೇಬಲ್, ಕರಣ್ ಪೊಲಾರ್ಡ್ ಅವರು. ಸೊ ಫಿಕ್ಸ್ಚರ್ಸ್ ನೆಕ್ಸ್ಟ್ ಮ್ಯಾಚ್ ಇಸ್ ಅಗೇನ್ಸ್ಟ್ ಮುಂಬೈ ಲೆಜೆಂಡ್ಸ್, RCB ವರ್ಸಸ್ ಮುಂಬೈ ಹೇಗೋ ಟಾಪ್ 4 ಕೆಳಗಿದ್ದಾರೆ. ಸೊ ಚಾಲೆಂಜಿಂಗ್ ಇರುತ್ತೆ ನಮಗೆ, ಕೀ ಪ್ಲೇಯರ್ಸ್ ಇರುವುದಿಲ್ಲ ಆ್ಯಸ್ ಯು ಸಿ ಪೊಲಾರ್ಡ್ ಹಾಗೂ ಕೃಣಾಲ್ ಪಾಂಡ್ಯ. ಸೊ ಅದು ಕೂಡ ಅವರ ಫಾರ್ಮರ್ ಟೀಮ್ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಅವ್ರು ಇರೋದಿಲ್ಲ, ನಮ್ಮ ಹತ್ರ ಇರಲಿ. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ನಮಗೆ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.